ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ನೀವು ಒಮ್ಮೆ ಫೇಲ್ ಆಗಲೇಬೇಕು ಚೆಕ್ಲಿಸ್ಟ್ ನಿಯಮ. ಚೆಕ್ಲಿಸ್ಟ್ ಎಂದರೆ ನಾವು ಮಾಡಬೇಕಾದ ಕೆಲಸಗಳ ಪಟ್ಟಿ. ಯಾವುದೇ ಒಂದು ಅತಿ ಮುಖ್ಯ ಇಲ್ಲವೇ ಕ್ಲಿಷ್ಟವಾದ ಕೆಲಸವನ್ನು ಮಾಡಬೇಕಾದರೆ ಆ ಕೆಲಸದ ಭಾಗಗಳಾದ ಎಲ್ಲ ಸಣ್ಣ ಕೆಲಸಗಳನ್ನೂ ನಾವು ಮರೆಯದೇ ಮಾಡಿದರೆ ಮಾತ್ರ ದೊಡ್ಡ ಕೆಲಸವು ಸುಗಮವಾಗಿ ಪೂರ್ಣಗೊಳ್ಳುತ್ತದೆ. ಒಂದು ಕಠಿಣವಾದ ಇಲ್ಲವೇ ಬೃಹತ್ತಾದ ಅಥವಾ ಮಹತ್ವದ ಕಾರ್ಯವನ್ನು ನಿರ್ವಹಿಸಬೇಕಾದರೆ ಆ ಕಾರ್ಯದ ಪ್ರತಿಯೊಂದು ಅಂಗಕಾರ್ಯವನ್ನು ಒಂದರ ನಂತರ ಒಂದಾಗಿ ಇಲ್ಲವೇ ಒಂದರ ಜತೆಯಲ್ಲಿ ಇನ್ನೊಂದನ್ನು ಮಾಡಬೇಕಾಗುತ್ತದೆ. ಒಂದು ಮದುವೆಯನ್ನೇ ಉದಾಹರಣೆಗೆ ತೆಗೆದುಕೊಂಡರೆ, ಮದುವೆಯ ಸಭಾಗೃಹವನ್ನು ಬಾಡಿಗೆಗೆ ಪಡೆದ ನಂತರ ಆ ಸಭಾಗೃಹದ ಅಲಂಕಾರ, ಅಡಿಗೆಯವರನ್ನು ಗೊತ್ತು ಮಾಡುವುದು, ಓಲಗದವರು, ಬ್ಯಾಂಡ್, ಕುದುರೆ, ಉಡುಗೆ ತೊಡುಗೆ, ಕೊಡಬೇಕಾದ ಉಡುಗೊರೆಗಳು, ಆಹ್ವಾನ ಪತ್ರಿಕೆಯ ಮುದ್ರಣ, ವಿತರಣೆ ಇತ್ಯಾದಿ ನೂರಾರು ಉಪಕೆಲಸಗಳು ಬರುತ್ತವೆ. ಯಾವುದೇ ಒಂದು ಉಪಕೆಲಸವನ್ನು ಮಾಡುವುದನ್ನು ಮರೆತರೂ ಇಲ್ಲವೇ ತಡಮಾಡಿದರೂ ಮದುವೆಯ ಕಾರ್ಯದಲ್ಲಿ ತೊಂದರೆಯು ಬರುತ್ತದೆ. ಇಂತಹ ಬೃಹತ್ ಕೆಲಸಗಳನ್ನು ಮಾಡಬೇಕಾದಾಗ ಚೆಕ್ಲಿಸ್ಟ್ ತಯಾರು ಮಾಡಿಕೊಳ್ಳಬೇಕು. ಆಗ ನಾವು ಮಾಡಬೇಕಾದ ಪ್ರತಿಯೊಂದು ಕೆಲಸಗಳನ್ನು ಮಾಡಲಾಗಿದೆಯೇ ಇಲ್ಲವೇ ಎಂದು ಪರಿಶೀಲಿಸಿದಾಗ ಮಾತ್ರ ಆ ಕೆಲಸವು ಸುಸೂತ್ರವಾಗಿ ನೆರವೇರುತ್ತದೆ. ಇನ್ನೊಂದು ಉದಾಹರಣೆ ಎಂದರೆ ಮನೆಯನ್ನು ಕಟ್ಟುವುದು. ಗೃಹ ನಿರ್ಮಾಣದ ಒಂದೊಂದು ಹಂತದಲ್ಲಿಯೂ ಹಲವಾರು ಉಪಕೆಲಸಗಳು ಬರುತ್ತವೆ. ಮನೆಗೆ ಅಡಿಪಾಯ ಹಾಕಬೇಕಾದರೆ ಸಿಮೆಂಟು, ಮರಳು, ಕಬ್ಬಿಣ, ನೀರು, ಜಲ್ಲಿಕಲ್ಲು ಮುಂತಾದವು ಇರಲೇಬೇಕು. ಅವು ಸರಬರಾಜು ಆಗಿವೆಯೇ ಇಲ್ಲವೇ ಎಂದು ಪರೀಕ್ಷಿಸಬೇಕಲ್ಲವೇ? ಒಂದು ಪದಾರ್ಥ ಸಿಗದಿದ್ದರೂ ಅಡಿಪಾಯವನ್ನು ಹಾಕಲಾಗುವುದಿಲ್ಲ. ಒಂದು ವಸ್ತುವಿನ ಅಲಭ್ಯತೆಯಿಂದ ಅಡಿಪಾಯದ ಹಂತವೇ ಮುಗಿಯದಿದ್ದರೆ ಮುಂದಿನ ನಿರ್ಮಾಣದ ಹಂತಗಳಿಗೆ ಧಕ್ಕೆ ಬಂದು ನಿರ್ಮಾಣದ ವೆಚ್ಚ ಏರುತ್ತದೆ. ಹೀಗಾಗಿ ನಿರ್ಮಾಣದ ಪ್ರತಿಯೊಂದು ಹಂತದಲ್ಲಿಯೂ ಚೆಕ್ಲಿಸ್ಟ್ನ ಅವಶ್ಯಕತೆ ಇದೆ. ಚೆಕ್ಲಿಸ್ಟ್ ರೂಪಿಸುವಾಗ ಮೊದಲಿಗೆ ನಾವು ಮಾಡಬೇಕಾದ ಕೆಲಸದ ಪ್ರತಿಯೊಂದು ಹಂತವನ್ನು ಪಟ್ಟಿ ಮಾಡಿಕೊಳ್ಳಬೇಕಾಗುತ್ತದೆ. ಆನಂತರ ಅವೆಲ್ಲವನ್ನು ಮಾಡಿ ಮುಗಿಸಲಾಗಿದೆಯೇ ಇಲ್ಲವೇ ಎಂದು ಅದೇ ಪಟ್ಟಿಯಲ್ಲಿಯೇ ಟಿಕ್ ಮಾರ್ಕ್ ಹಾಕಬೇಕು. ದಿನನಿತ್ಯದ ಉದಾಹರಣೆಯನ್ನು ನೋಡೋಣ. ನಾವು ನಮ್ಮ ಸ್ಕೂಟರ್ ಅಥವಾ ಕಾರನ್ನು ಸರ್ವೀಸಿಗೆಂದು ಗ್ಯಾರೇಜಿಗೆ ಬಿಟ್ಟಾಗ ಅಲ್ಲಿ ಆ ವಾಹನದ ಎಲ್ಲ ಪ್ರಮುಖ ಭಾಗಗಳನ್ನು ತಪಾಸಣೆಗೆ ಒಳಪಡಿಸಲಾಗುತ್ತದೆ. ಕಾರಿನ ಟೈರ್ ಸರಿಯಾಗಿದೆಯೇ, ದೀಪಗಳು ಸರಿಯಾಗಿ ಉರಿಯುತ್ತಿವೆಯೇ, ಬ್ಯಾಟರಿ ಸರಿಯಾಗಿ ಚಾರ್ಜ್ ಆಗಿದೆಯೇ, ಇಂಜಿನ್ನಿನಲ್ಲಿ ಸಾಕಷ್ಟು ತೈಲ ಇದೆಯೇ, ಬ್ರೇಕ್ಗಳು ಸರಿಯಾಗಿವೆಯೇ ಇತ್ಯಾದಿ. ಮೆಕ್ಯಾನಿಕ್ಗಳು ತಾವು ತಪಾಸಣೆ ಮಾಡಬೇಕಾದ ಕೆಲಸಗಳ ಒಂದು ಪಟ್ಟಿಯನ್ನಿಟ್ಟುಕೊಂಡು ಆ ಎಲ್ಲ ಕೆಲಸಗಳನ್ನು ಮುಗಿದ ನಂತರವೇ ಸರ್ವೀಸಿಂಗ್ ಮುಗಿಯಿತು ಎಂದು ಹೇಳಿ ಆ ಪಟ್ಟಿಯನ್ನು ನಮಗೆ ತೋರಿಸಿ ನಿಮ್ಮ ವಾಹನದ ಸಂಪೂರ್ಣ ಸರ್ವೀಸಿಂಗ್ ಕೆಲಸ ಮುಗಿದಿದೆ ಎಂದು ವಾಹನವನ್ನು ಮರಳಿಸುತ್ತಾರೆ. ಮಾಡಬೇಕಾದ ಕೆಲಸಗಳ ಯಾವುದೇ ಒಂದು ಹಂತವನ್ನು ನಾವು ಮರೆಯಬಾರದೆಂದು ನೆನಪಿಸುವುದೇ ಈ ಚೆಕ್ಲಿಸ್ಟ್. ಪುಣೆ ಮೂಲದ ಅತುಲ್ ಗವಾಂಡೆ ಎನ್ನುವ ವೈದ್ಯರು ಈಗ ಅಮೆರಿಕಾದಲ್ಲಿ ನೆಲೆಸಿದ್ದಾರೆ. ಆ ದೇಶದ ಆಸ್ಪತ್ರೆಗಳ ಐಸಿಯು ತೀವ್ರ ನಿಗಾ ಘಟಕಗಳಲ್ಲಿ ಸಾಯುತ್ತಿದ್ದ ರೋಗಿಗಳ ಸಂಖ್ಯೆ ತೀರಾ ಹೆಚ್ಚು ಎಂದು ಮನಗಂಡ ಅವರು ಕಾರಣವನ್ನು ಹುಡುಕಲು ಹೊರಟರು. ಬಹಳ ರೋಗಿಗಳ ಸಾವಿನ ಕಾರಣವೇ ಸೋಂಕು ಎಂದು ತಿಳಿದಾಗ ಅವರು ಐಸಿಯುವಿನಂತಹ ಸೋಂಕು ರಹಿತ ಪ್ರದೇಶದಲ್ಲಿ ರೋಗಿಗಳಿಗೆ ಹೇಗೆ ಸೋಂಕು ಬರಲು ಸಾಧ್ಯ ಎಂದು ತನಿಖೆ ಮಾಡಿದರು. ಆಗ ರೋಗಿಯ ದೇಹಕ್ಕೆ ಅಳವಡಿಸುವ ಉಸಿರಾಟದ ಟ್ಯೂಬ್ನಿಂದ ಇದನ್ನು ಸೆಂಟ್ರಲ್ ಲೈನ್ ಎನ್ನುತ್ತಾರೆ. ಸೋಂಕು ತಗಲುತ್ತಿದೆ ಎನ್ನುವ ಅಂಶವು ಬೆಳಕಿಗೆ ಬಂದಿತು. ಇದು ಹೇಗಾಯಿತು ಎಂದು ತನಿಖೆ ಮಾಡಿದಾಗ ಕಾಲಕಾಲಕ್ಕೆ ಟ್ಯೂಬನ್ನು ಬದಲಾಯಿಸುವ ಸಮಯದಲ್ಲಿ ಶುಶ್ರೂಷಕಿಯರು ಅಥವಾ ವೈದ್ಯರು ಕಡ್ಡಾಯವಾಗಿ ತಮ್ಮ ಕೈಗಳಿಗೆ ಗ್ಲೌಸ್ಗಳನ್ನು ಧರಿಸಬೇಕೆಂಬ ನಿಯಮವನ್ನು ಮರೆತು ಬಿಡುತ್ತಿದ್ದರು ಎನ್ನುವುದು ಪತ್ತೆಯಾಯಿತು. ಇದಲ್ಲದೆ ಐಸಿಯುಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ತಾವು ಅನುಸರಿಸಲೇಬೇಕಾದ ಕೆಲವು ನಿಯಮಗಳನ್ನು ಮರೆಯುತ್ತಿದ್ದರು. ಆಗ ಡಾಕ್ಟರ್ ಗವಾಂಡೆಯವರಿಗೆ
ಮೋಟಾರ್ ಗ್ಯಾರೇಜಿನ ಸರ್ವಿಸ್ ನೆನಪಾಯಿತು. ನಾವು ಐಸಿಯುಗಳಲ್ಲಿ ಅನುಸರಿಸಲೇಬೇಕಾದ ನೀತಿ ನಿಯಮಗಳ ಪಟ್ಟಿಯನ್ನು ವೈದ್ಯರಿಗೆ ಹಾಗೂ ನರ್ಸ್ಗಳಿಗೆ ಹಾಕಿಕೊಟ್ಟು ಪಟ್ಟಿಯ ಎಲ್ಲ ನಿಬಂಧನೆಗಳನ್ನು ಪಾಲಿಸಲಾಗಿದೆಯೇ ಎಂದು ಗಮನಿಸಬೇಕೆಂದು ಆದೇಶಿಸಿದರೆ ಪರಿಸ್ಥಿತಿ ಬದಲಾಗಬಹುದು, ಸಾವು ನೋವುಗಳು ಕಡಿಮೆಯಾಗಬಹುದು ಎಂದು ಅವರು ಭಾವಿಸಿದರು. ತಮ್ಮ ಅನಿಸಿಕೆಯು ಸರಿಯೋ ತಪ್ಪೋ ಎಂದು ತಿಳಿಯಲು ಅವರು ವಿವಿಧ ಉದ್ಯಮಗಳಲ್ಲಿನ ಪರಿಸ್ಥಿತಿಯನ್ನು ಅಭ್ಯಸಿಸಿದರು. ಮೊಟ್ಟ ಮೊದಲು ಡಾಕ್ಟರ್ ಗವಾಂಡೆ ಪರಿಶೀಲಿಸಿದ್ದು ವಿಮಾನೋದ್ಯಮ. ವಿಮಾನವೊಂದರಲ್ಲಿ ಸಾವಿರಾರು ಭಾಗಗಳಿರುತ್ತವೆ. ಅವುಗಳಲ್ಲಿ ಒಂದು ಭಾಗವು ಸರಿಯಾಗಿ ಕೆಲಸ ಮಾಡದಿದ್ದರೂ ವಿಮಾನ ಹಾರಾಟಕ್ಕೆ ಧಕ್ಕೆಯುಂಟಾಗಿ ವಿಮಾನವು ಪತನವಾಗಬಹುದು. ವಿಮಾನದ ಚಾಲನೆಗಾಗಿ ಕಂಪ್ಯೂಟರ್ಗಳನ್ನು ಬಳಸಿದರೂ ಪೈಲಟ್ಗಳು ವಿಮಾನ ಆಗಸಕ್ಕೆ ಹಾರುವ ಮೊದಲು ಹಾಗೂ ಭೂಮಿಗೆ ಇಳಿಯುವ ಮೊದಲು ಕೆಲವು ಪ್ರಾಮುಖ್ಯ ವಿಷಯಗಳನ್ನು ಗಮನಿಸಲೇಬೇಕು ಎಂದು ಅವರಿಗೆ ಒಂದು ಪಟ್ಟಿಯನ್ನು ಕೊಡಲಾಗುತ್ತದೆ. ಉದಾಹರಣೆಗೆ 2 ಟ್ಯಾಂಕುಗಳಲ್ಲಿ ಪೆಟ್ರೋಲ್ ಎಷ್ಟು ಇದೆ, ಅದರ ತೂಕವೆಷ್ಟು, ಬ್ರೇಕ್ ಸರಿಯಿದೆಯೇ, ಟೈರುಗಳು ಸರಿಯಾಗಿವೆಯೇ ಮುಂತಾದವು. ಈ ಪಟ್ಟಿಯನ್ನು ಸಹ ಪೈಲಟ್ ವಿಮಾನವನ್ನು ಸ್ಟಾರ್ಟ್ ಮಾಡುವ ಮೊದಲೇ ಓದುತ್ತಾನೆ. ಪೈಲಟ್ ಈ ಅಂಶಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸುತ್ತಾನೆ. ಪಟ್ಟಿಯಲ್ಲಿರುವ ಸುಮಾರು 20 ಅಂಶಗಳನ್ನು ಚೆಕ್ ಮಾಡಿದ ನಂತರವೇ ಪೈಲಟ್ ವಿಮಾನವನ್ನು ರನ್ವೇಗೆ ಒಯ್ಯುತ್ತಾನೆ. ಕೆಲವು ದೊಡ್ಡ ಹೋಟೆಲ್ಗಳಲ್ಲಿಯೂ ಚೆಕ್ಲಿಸ್ಟ್ನ ಬಳಕೆ ನಡೆಯುತ್ತದೆ ಎಂದು ಡಾಕ್ಟರ್ ಗವಾಂಡೆ ಮನಗಂಡರು. ಒಬ್ಬ ಅತಿಥಿಯು ಹೋಟೆಲ್ನ ರೂಮಿಗೆ ಪ್ರವೇಶಿಸುವ ಮುನ್ನ ಆ ಕೋಣೆಯು ಸ್ವಚ್ಛವಾಗಿದೆಯೇ, ಬೆಡ್ಶೀಟ್ ಬದಲಾಯಿಸಲಾಗಿದೆಯೇ, ಟವೆಲ್ ಇಟ್ಟಿದ್ದಾರೆಯೇ, ಸೋಪ್ ಇಡಲಾಗಿದೆಯೇ, ಕನ್ನಡಿಯ ಮೇಲೆ ಬೆರಳಿನ ಕರೆಗಳು ಇಲ್ಲವೇ ಟಿವಿ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ, ಬಾತ್ರೂಮ್ ಸ್ವಚ್ಛವಾಗಿದೆಯೇ ಎನ್ನುವುದನ್ನು ಪರೀಕ್ಷಿಸಲು ಒಬ್ಬ ವ್ಯಕ್ತಿಯನ್ನು ನೇಮಿಸಿ ಅವನ ಕೈಗೆ ಆತ ಪರಿಶೀಲಿಸಬೇಕಾದ ಪ್ರತಿಯೊಂದು ಅಂಶವೂ ಇರುವ ಚೆಕ್ಲಿಸ್ಟ್ ನೀಡಲಾಗಿತ್ತು. ಆ ಪಟ್ಟಿಯಲ್ಲಿ ನಮೂದಿಸಿರುವ ಯಾವುದಾದರೂ ಕೆಲಸವು ಬಾಕಿ ಇದ್ದರೆ ಕೂಡಲೇ ಅದನ್ನು ಮಾಡಿ ಮುಗಿಸಲಾಗುತ್ತಿತ್ತು. ಆ ರೂಮ್ ಬಾಡಿಗೆಗೆ ನೀಡಲು ಯೋಗ್ಯವಾಗಿದೆ ಎಂದು ಸೂಪರ್ವೈಸರ್ ಹೇಳಿದ ನಂತರವೇ ಅತಿಥಿಯನ್ನು ಆ ರೂಮಿಗೆ ಹೋಗಲು ಬಿಡಲಾಗುತ್ತಿತ್ತು. ಯಾವ ಹೋಟೆಲ್ಗಳಲ್ಲಿ ಚೆಕ್ಲಿಸ್ಟ್ ಮೂಲಕ ಪರಿಶೀಲನೆಯನ್ನು ನಡೆಸಲಾಗುತ್ತಿತ್ತೋ ಅಂತಹ ಹೋಟೆಲ್ಗಳಿಗೆ ಹೆಚ್ಚು ಜನ ಹೋಗಲಾರಂಭಿಸಿದರು ಮತ್ತು ಅಂತಹ ಹೋಟೆಲ್ಗಳ ಬಗ್ಗೆ ಯಾವ ರೀತಿಯ ದೂರುಗಳು ಬರುತ್ತಿರಲಿಲ್ಲ ಎನ್ನುವುದನ್ನು ಡಾಕ್ಟರ್ ಗವಾಂಡೆ ಗಮನಿಸಿದರು. ಆನಂತರ ಅವರು ಚೆಕ್ಲಿಸ್ಟ್ ಪ್ರಿನ್ಸಿಪಲ್ ಎನ್ನುವ ಸುದೀರ್ಘ ವರದಿಯನ್ನು ತಯಾರಿಸಿ ತಾವು ಕೆಲಸವನ್ನು ಮಾಡುತ್ತಿದ್ದ ಆಸ್ಪತ್ರೆಗೆ ಸಲ್ಲಿಸಿದರು. ಈ ವರದಿಯನ್ನು ಒಪ್ಪಿದ ಆ ಆಸ್ಪತ್ರೆಯು ತನ್ನ ಐಸಿಯು ಅಲ್ಲದೆಯೇ ಆಪರೇಷನ್ ಥಿಯೇಟರ್ಗಳಲ್ಲಿಯೂ ಚೆಕ್ಲಿಸ್ಟ್ ನಿಯಮವನ್ನು ಅನುಸರಿಸಿತು. ಇದಾದ ನಂತರ ರೋಗಿಗಳ ಮರಣದ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಯಿತು. ನಾವು ನಮಗೆ ತಿಳಿಯದಂತೆಯೇ ಚೆಕ್ಲಿಸ್ಟ್ ನಿಯಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತೇವೆ ಎಂದರೆ ಆಶ್ಚರ್ಯವಾಗುತ್ತದೆಯಲ್ಲವೇ? ಯೋಚಿಸಿ ನೋಡಿ. ನಾವು ಯಾವುದಾದರೊಂದು ಪರೀಕ್ಷೆಯನ್ನು ಬರೆಯುವ ಸಂದರ್ಭದಲ್ಲಿ ಯಾವ ವಿಷಯಗಳನ್ನು ಮೊದಲಿಗೆ ಓದಬೇಕು, ಯಾವ ಪೋರ್ಷನ್ ಮುಗಿಸಬೇಕು, ಪರೀಕ್ಷೆಯಲ್ಲಿ ಬರಬಹುದಾದ ಮುಖ್ಯ ಪ್ರಶ್ನೆಗಳನ್ನು ಉತ್ತರಿಸಲು ನಾನು ಸಮರ್ಥನೇ ಇಲ್ಲವೇ ಎಂದು ನಾವು ಪಟ್ಟಿ ಮಾಡಿಕೊಳ್ಳುವುದಿಲ್ಲವೇ? ಇನ್ನೇನು ಪರೀಕ್ಷೆಯ ದಿನ ಬರುತ್ತದೆ ಎನ್ನುವಾಗ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮುಗಿಸಿದ್ದೀವೆಯೇ ಇಲ್ಲವೇ ಎಂದು ನೋಡಿಕೊಳ್ಳುವುದಿಲ್ಲವೇ? ಒಂದು ವೇಳೆ ಗೆಳೆಯನೊಬ್ಬ ಈ ಅಧ್ಯಾಯವನ್ನು ನೀನು ಓದಿದ್ದೀಯೇ ಎಂದು ಕೇಳಿದಾಗ ನಾವು ಆ ಅಧ್ಯಾಯವನ್ನು ಓದಬೇಕು ಎಂದು ಗುರುತು ಹಾಕಿಕೊಳ್ಳುವುದಿಲ್ಲವೇ? ಹೀಗೆ ಚೆಕ್ಲಿಸ್ಟ್ ನಿಯಮವನ್ನು ನಮಗರಿವಿಲ್ಲದಂತೆಯೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತೇವೆ. ಆದರೆ ವಿದ್ಯಾರ್ಥಿ ದೆಸೆಯನ್ನು ಬಿಟ್ಟ ನಂತರ ಇದನ್ನು ಮರೆತೇ ಬಿಡುತ್ತೇವೆ. ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ನನ್ನ ತಂದೆ ನನಗೆ ಈ ನಿಯಮವನ್ನು ಅನುಸರಿಸಲು ಕಲಿಸಿದರು. ಅವರು ನನಗೆ ಇಂದು ಮಾಡಬೇಕಾದ ಕೆಲಸಗಳ ಪಟ್ಟಿ ಎನ್ನುವ ಒಂದು ಪುಸ್ತಕವನ್ನು ಕೊಟ್ಟಿದ್ದರು. ಪ್ರತಿದಿನವೂ ನಾನು ಆ ಪುಸ್ತಕದ ಹಾಳೆಯಲ್ಲಿ ಅಂದು ನಾನು ಮಾಡಬೇಕಾದ ಕೆಲಸಗಳನ್ನು ಬರೆಯಬೇಕಾಗಿತ್ತು. ನನ್ನ ತಂದೆ ನನಗೆ ಹೇಳಿದ್ದೇನೆಂದರೆ, ಪಟ್ಟಿಯಲ್ಲಿ ಮೊದಲನೆಯದಾಗಿ ಆ ದಿನ ನಾನು ಮಾಡಬೇಕಾದ ಅತಿ ಪ್ರಮುಖ ಕೆಲಸವೇನಿದೆ ಅದನ್ನು ಬರೆಯಬೇಕು. ಆನಂತರ ಪ್ರಾಮುಖ್ಯತೆಯ ಆಧಾರದ ಮೇಲೆ ಉಳಿದವನ್ನು ಬರೆಯಬೇಕು ಎಂದಿದ್ದರು. ಪಟ್ಟಿಯಲ್ಲಿನ ಒಂದೊಂದು ಕೆಲಸವನ್ನು ಮಾಡಿ ಮುಗಿಸಿದ ನಂತರ
ಅದರ ಮುಂದೆ ಟಿಕ್ ಮಾರ್ಕ್ ಹಾಕಬೇಕಾಗಿತ್ತು. ಪ್ರತಿ ರಾತ್ರಿಯೂ ಮಲಗುವ ಮುನ್ನ ಯಾವ ಕೆಲಸವನ್ನು ಮಾಡಿ ಮುಗಿಸಲಾಗಿಲ್ಲ ಮತ್ತು ಏಕೆ ಎಂದು ಬರೆದು ತಂದೆಯವರಿಗೆ ತೋರಿಸಬೇಕಾಗಿತ್ತು. ಬಾಕಿ ಉಳಿದ ಕೆಲಸವನ್ನು ಮಾರನೆಯ ದಿನದ ಕೆಲಸದ ಪಟ್ಟಿಗೆ ಸೇರಿಸಬೇಕಾಗಿತ್ತು. ಯಾವುದಾದರೂ ಕೆಲಸವು 3 ದಿನಗಳಿಗೂ ಮೇಲ್ಪಟ್ಟು ಪಟ್ಟಿಯಲ್ಲಿಯೇ ಉಳಿದಿದ್ದರೆ ಅದಕ್ಕೆ ಕಾರಣಗಳನ್ನು ಹುಡುಕಬೇಕಾಗಿತ್ತು. ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಬರೆಯಲು ತಯಾರಿ ಮಾಡಿಕೊಳ್ಳುವಾಗ ನಾನು ಚೆಕ್ಲಿಸ್ಟ್ ನಿಯಮವನ್ನು ಅಳವಡಿಸಿಕೊಂಡೆ. ಪರೀಕ್ಷೆಯ ತಯಾರಿಗೆ ಆ ದಿನ ಏನು ಮಾಡಬೇಕೆಂದು ಬೆಳಿಗ್ಗೆಯೇ ಪಟ್ಟಿಯನ್ನು ಮಾಡಿಕೊಂಡು ಆ ರಾತ್ರಿ ಪಟ್ಟಿಯಲ್ಲಿದ್ದ ಯಾವ ಕೆಲಸ ಬಾಕಿ ಉಳಿದಿದೆ ಎಂದು ಗಮನಿಸುತ್ತಿದ್ದೆ. ಹೀಗಾಗಿ ಪರೀಕ್ಷೆಯ ದಿನಾಂಕ ಹತ್ತಿರ ಬಂದಾಗ ನಾನು ಓದಬೇಕಾದ ಎಲ್ಲವನ್ನೂ ಓದಿ ಮುಗಿಸಿದ್ದೆ. ಈ ಕಾರಣಕ್ಕಾಗಿ ನನಗೆ ಪರೀಕ್ಷೆಯನ್ನು ಬರೆಯುವುದು ಕಷ್ಟವಾಗಲಿಲ್ಲ. ನಂತರ ನನ್ನ ವೃತ್ತಿ ಜೀವನದಲ್ಲಿಯೂ ಈ ನಿಯಮವನ್ನು ಅಳವಡಿಸಿಕೊಂಡೆ. ಪ್ರತಿದಿನವೂ ನಾನು ಬೆಳಗ್ಗೆ ವಾಕಿಂಗಿಗೆ ಹೋಗುವಾಗ ಆ ದಿನ ನಾನು ಮಾಡಬೇಕಾದ ಮುಖ್ಯ ಕೆಲಸಗಳೇನು ಎಂದು ಪಟ್ಟಿ ಮಾಡಿಕೊಳ್ಳುತ್ತಿದ್ದೆ. ಈಗಲೂ ಇದನ್ನು ಮಾಡುತ್ತೇನೆ. ವಾಕಿಂಗ್ನಿಂದ ಬಂದ ನಂತರ ಆ ಪಟ್ಟಿಯನ್ನು ಕಾಗದದಲ್ಲಿ ಬರೆದುಕೊಂಡು ನನ್ನ ಪಾಕೆಟ್ನಲ್ಲಿ ಇಟ್ಟುಕೊಂಡು ಒಂದೊಂದು ಕೆಲಸವನ್ನು ಮುಗಿಸಿದಾಗಲೂ ಆ ಕೆಲಸ ಮುಗಿದ ಬಗ್ಗೆ ಪಟ್ಟಿಯಲ್ಲಿ ಟಿಕ್ ಮಾರ್ಕ್ ಹಾಕುತ್ತಿದ್ದೆ. ಹೀಗಾಗಿ ದಿನದ ಕೊನೆಯ ವೇಳೆಗೆ ನಾನು ಮಾಡಬೇಕಾದ ಕೆಲಸವೆಲ್ಲವನ್ನೂ ಮಾಡಿ ಮುಗಿಸುತ್ತಿದ್ದುದರಿಂದ ನನ್ನ ಮನಸ್ಸು ನಿರಾಳವಾಗುತ್ತಿತ್ತು. ನಾವು ಪ್ರತಿದಿನದ ಅಥವಾ ಒಂದು ಪ್ರಮುಖ ಕಾರ್ಯದ ಚೆಕ್ಲಿಸ್ಟ್ ತಯಾರಿಸುವಾಗ ಸುಮಾರು 10 ಮುಖ್ಯ ಕೆಲಸಗಳನ್ನು ಮಾತ್ರ ಪಟ್ಟಿ ಮಾಡಿಕೊಳ್ಳಬೇಕು. ಉದಾಹರಣೆಗೆ, ನಾವು ಯಾವುದಾದರೂ ವ್ಯಕ್ತಿಯನ್ನು ಭೇಟಿಯಾಗಲೇಬೇಕಾದಲ್ಲಿ ಹಾಗೂ ಆ ವ್ಯಕ್ತಿಯು ಅಂದಿನ ದಿನವೇ ಬೇರೆ ಊರಿಗೆ ಹೋಗುತ್ತಿದ್ದರೆ ಆ ಕೆಲಸವನ್ನು ಮೊದಲಿಗೆ ಮಾಡಬೇಕು. ನಾವು ಅಂದಿನ ದಿನ ಮಾಡಲೇಬೇಕಾದ ಕೆಲಸಗಳನ್ನು ಅದರ ಆದ್ಯತೆಯ ಮೇರೆಗೆ ಪಟ್ಟಿ ಮಾಡಿಕೊಳ್ಳುತ್ತಾ ಹೋಗಬೇಕು. ಕಾಲಕಾಲಕ್ಕೆ ಪಟ್ಟಿಯಲ್ಲಿನ ಯಾವ ಕೆಲಸಗಳು ಮುಗಿದಿವೆ ಎಂದು ಗಮನಿಸಬೇಕು. ದಿನದ ಕೊನೆಗೆ ಆ ಪಟ್ಟಿಯಲ್ಲಿ ಇರುವ ಎಷ್ಟು ಕೆಲಸಗಳನ್ನು ನಾವು ಮಾಡಿ ಮುಗಿಸಿದ್ದೇವೆ ಎಂದು ಟಿಕ್ ಮಾರ್ಕ್ ಹಾಕಬೇಕು. ಆಗ ನಮಗೆ ನಾವು ಕೆಲವು ಕೆಲಸಗಳನ್ನು ಮಾಡಲು ಸಾಧ್ಯವಾಗಿಲ್ಲ ಎಂದು ತಿಳಿದು ಬರುತ್ತದೆ. ಆ ಕೆಲಸವನ್ನು ಮುಂದಿನ ದಿನದ ಪಟ್ಟಿಗೆ ಸೇರಿಸಬೇಕು. ಹೀಗೆ ಮಾಡಿದರೆ ನಾವು ಮಾಡಬೇಕಾದ ಯಾವುದೇ ಕೆಲಸವನ್ನು ಮರೆಯುವ ಸಾಧ್ಯತೆಯೇ ಇಲ್ಲ. ಏಕೆಂದರೆ ನಮ್ಮ ಚೆಕ್ಲಿಸ್ಟ್ ನಮ್ಮನ್ನು ನೀವು ಈ ಕೆಲಸ ಮಾಡಿಲ್ಲ ಎಂದು ಎಚ್ಚರಿಸುತ್ತಾ ಇರುತ್ತದೆ. ಪ್ರತಿಯೊಂದು ಸೆಲ್ ಫೋನಿನಲ್ಲಿಯೂ ಕ್ಯಾಲೆಂಡರ್ ಎಂಬ ಅಪ್ಲಿಕೇಶನ್ ಇರುತ್ತದೆ. ಇದರಲ್ಲಿ ಪ್ರತಿದಿನದ 24 ಗಂಟೆಗಳು ನಾವು ಏನನ್ನು ಮಾಡಬೇಕು ಎಂದು ಗುರುತನ್ನು ಹಾಕಿಕೊಳ್ಳಬಹುದು. ಉದಾಹರಣೆಗೆ, ಮಧ್ಯಾಹ್ನ 1 ಗಂಟೆಗೆ ನಾವು ಅಧಿಕಾರಿಯೊಬ್ಬರನ್ನು ಸಂಧಿಸಲು ಹೋಗಬೇಕಾದರೆ ಆ ಸಮಯದ ಮುಂದೆ ಆ ಕೆಲಸವನ್ನು ಗುರುತು ಹಾಕಿಕೊಂಡರೆ ಅರ್ಧ ಗಂಟೆಯ ಮುನ್ನವೇ ನಮ್ಮ ಫೋನ್ ನಾವು ಆ ಕಾರ್ಯವನ್ನು ಮಾಡಬೇಕು ಎಂದು ಎಚ್ಚರಿಸುತ್ತದೆ. ಹೀಗಾಗಿ ನಾವು ಮಾಡಬೇಕಾದ ಕೆಲಸವನ್ನು ಮರೆಯಲು ಸಾಧ್ಯವೇ ಇಲ್ಲ. ಪ್ರಪಂಚದ ಬಹುತೇಕ ಯಶಸ್ವಿ ಜನರು ಚೆಕ್ಲಿಸ್ಟ್ ನಿಯಮವನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ನಾವು ಯಶಸ್ವಿಯಾಗಬೇಕಾದರೆ ಚೆಕ್ಲಿಸ್ಟ್ ಉಪಯೋಗ ಮಾಡಬೇಕಲ್ಲವೇ? ಆಚಾರವಿಲ್ಲದ ನಾಲಿಗೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಗಾದೆ ಮಾತನ್ನ ನಾವೆಲ್ಲರೂ ಚಿಕ್ಕಂದಿನಿಂದಲೂ ಕೇಳಿಯೇ ಇರ್ತೀವಿ. ಇದರ ಅರ್ಥ ಏನು ಅಂತ ನಮಗೆ ಗೊತ್ತಿದೆ. ನಾವು ಆಡೋ ಮಾತಿನಿಂದ ಅನರ್ಥಗಳಾಗ್ತವೆ ಅನ್ನೋದು. ಪ್ರತಿದಿನವೂ ನಾವು ಮಲಗೋ ಸಮಯದಲ್ಲಿ ಆ ದಿನ ನಾವು ಆಡಿದ ಮಾತುಗಳಿಂದ ಏನಾದರೂ ಅಚಾತುರ್ಯವಾಯ್ತೆ, ನಾವು ಯಾರಿಗಾದರೂ ನೋವುಂಟು ಮಾಡಿದ್ವೆ ಅಂತ ಯೋಚಿಸಿ ನೋಡಿದ್ರೆ ನಮಗೇ ಎಷ್ಟೋ ಬಾರಿ ಅರಿವಾಗತ್ತೆ. ನಾವು ಅಂದು ವ್ಯವಹರಿಸಿದವರೊಡನೆ ನಾವು ಮಾತನಾಡಿದ ರೀತಿ ಸರಿಯಾಗಿರಲಿಲ್ಲ ಅನ್ನೋದು. ನಾವೇ ಹಲವಾರು ಬಾರಿ ಏನನ್ನಾದರೂ ಮಾತನಾಡಿದ ನಂತರ ಅಯ್ಯೋ, ನಾನು ಈ ರೀತಿ ಮಾತನಾಡಬಾರ್ದಾಗಿತ್ತು ಅಂತ ನಾಲ್ಗೆನ ಕಚ್ಕೊಂಡಿಲ್ವೇ? ಮಾತುಗಳು ಬಿಲ್ಲಿನಿಂದ ಹೊರಬಂದ ಬಾಣದ ಹಾಗೆ. ಒಮ್ಮೆ ಅವು ನಮ್ಮ ಬಾಯಿಂದ ಹೊರಬಂದರೆ ಅವನ್ನ ಹಿಂಪಡೆಯುವ ಪ್ರಶ್ನೆಯೇ ಉದ್ಭವಿಸೋದಿಲ್ಲ. ಹೀಗಾಗಿ ನಾವು ಇನ್ನೊಬ್ಬರ ಜೊತೆ ಸಂವಹನ ಮಾಡುವಾಗ ಬಹಳಷ್ಟು ಹುಷಾರಾಗಿರಬೇಕು. ಪುರಂದರದಾಸರ ಒಂದು ಪದ್ಯ ನನಗೆ ಇಲ್ಲಿ ನೆನಪಿಗೆ ಬರ್ತಿದೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ವಿಚಾರವಿಲ್ಲದೆ
ಪರರ ದೂಷಿಸಲು ಚಾಚಿಕೊಂಡಿರುವಂತಹ ನಾಲಿಗೆ ಎಂದು ದಾಸರು ಬರೀತಾರೆ. ನಾಲಿಗೆಗೆ ವಿಚಾರ ಮಾಡೋ ಶಕ್ತಿ ಇಲ್ಲ. ಆ ಶಕ್ತಿ ಇರೋದು ಮನಸ್ಸಿಗೆ ಮಾತ್ರ. ಮನಸ್ಸು ವಿಚಾರ ಮಾಡೋ ಅಂತಹ ಹಲವಾರು ಭಾವನೆಗಳನ್ನು ನಾವು ಹೊರಹಾಕೋದು ನಾಲಿಗೆಯ ಮೂಲಕವೇ. ಮಾತುಗಳು ಹೇಗೆ ನಮ್ಮ ನಾಲಿಗೆಯಿಂದ ಹೊರಗಡೆ ಮೂಡಿ ಬರ್ತವೆ ಅಂತ ನೋಡೋಣ. ನಮ್ಮ ತಲೆಯಲ್ಲಿ ಒಂದೇ ನಿಮಿಷದಲ್ಲಿ ನೂರಾರು ಯೋಚನೆಗಳು ಸಮುದ್ರದ ಅಲೆಗಳು ಬಂದ ಹಾಗೆ ಹರಿದು ಬರ್ತಾ ಇರ್ತವೆ. ನಾವು ಯಾರ ಜೊತೆಗಾದರೂ ಏನನ್ನ ಮಾತನಾಡಬೇಕು ಅನ್ನೋದು ಮೊದಲು ರೂಪುಗೊಳ್ಳೋದು ನಮ್ಮ ಮನಸ್ಸಿನಲ್ಲಿಯೇ. ಯಾರಾದರೂ ನಮ್ಮನ್ನು ಪ್ರಶ್ನಿಸಿದ್ರೆ ಆ ಪ್ರಶ್ನೆಗೆ ಯಾವ ಉತ್ತರವನ್ನು ಕೊಡಬೇಕು ಅನ್ನೋದು ಮೊದಲಿಗೆ ನಮ್ಮ ಮನದಲ್ಲಿ ಮೂಡಿ ಬಂದೇ ಆ ನಂತರ ನಮ್ಮ ನಾಲಿಗೆಯ ಮೂಲಕ ಮಾತುಗಳ ರೂಪದಲ್ಲಿ ಉತ್ತರ ಹೊರಗೆ ಬರುತ್ತೆ. ನಮ್ಮ ಮನದಲ್ಲಿ ಮೂಡಿ ಬಂದ ಯೋಚನೆಗಳನ್ನು ತಟ್ಟಂತ ಎದುರಿಗೆ ಇದ್ದವರಿಗೆ ಹೇಳಿದ್ರೆ ಆಗೋ ಪರಿಣಾಮ ಘೋರವಾದದ್ದು. ಕೇವಲ ಮಾತುಗಳಿಂದಲೇ ದೇಶ ದೇಶಗಳ ನಡುವೆ ಯುದ್ಧಗಳಾಗಿವೆ. ಮಾತುಗಳಿಂದಲೇ ಸಂಸಾರಗಳು ಹಾಳಾಗಿವೆ. ವಿವಾಹಗಳು ಮುರಿದಿವೆ. ಸಂಬಂಧಗಳು ಹಳಸಿವೆ. ಹೀಗಾಗಿ ನಾವು ಮಾತನಾಡಬೇಕಾದ್ರೆ ಏನು ಮಾತಾಡ್ತಿದ್ದೀವಿ ಅಂತ ಯೋಚಿಸಿಯೇ ಮಾತಾಡಬೇಕು. ಇದ್ದಕ್ಕಿದ್ದಂತೆ ಮನಸ್ಸಿಗೆ ಬಂದದ್ದನ್ನು ಬಾಯಿಂದ ಹೊರಗೆ ಹಾಕಿದ್ರೆ ಕಡೆಗೆ ನಷ್ಟ ಆಗೋದು ನಮಗೆ ಅಂತ ನಾವು ಅರಿಯಲೇಬೇಕಾಗಿದೆ. ಲವ್ ಆಸ್ ಅ ವೇ ಆಫ್ ಲೈಫ್ ಎಂಬ ತನ್ನ ಪುಸ್ತಕದಲ್ಲಿ ಗ್ಯಾರಿ ಚಾಪ್ಮನ್ ಅನ್ನೋನು ಹೀಗೆ ಹೇಳ್ತಾನೆ. ನಾವು ಪದಗಳನ್ನು 2 ರೂಪಗಳಲ್ಲಿ ಉಪಯೋಗಿಸಬಹುದು, ಬುಲೆಟ್ ರೂಪ ಹಾಗೂ ಬೀಜದ ರೂಪದಲ್ಲಿ. ನಾವು ಪದಗಳನ್ನು ಬುಲೆಟ್ನ ರೂಪದಲ್ಲಿ ಪ್ರಯೋಗಿಸಿದ್ರೆ ನಾವು ಯಾರೊಡನೆ ಮಾತನಾಡ್ತಿರ್ತೀವೋ ಅವರು ನಾವು ಮೇಲರಿಮೆಯನ್ನು ವ್ಯಕ್ತ ಮಾಡ್ತಿದ್ದೇವೆ ಅಂತ ಭಾವಿಸಿ ನಮ್ಮಿಂದ ದೂರಾಗೋದಿಕ್ಕೆ ನೋಡ್ತಾರೆ. ಬುಲೆಟ್ಗಳ ರೀತಿ ಬರೋ ಪದಗಳು ನಾವು ಇನ್ನೊಬ್ಬರ ಮೇಲೆ ಪ್ರಭುತ್ವ ಸಾಧಿಸಲು ಹೊರಟಿದ್ದೀವಿ ಅನ್ನೋ ಭಾವನೆಯನ್ನು ಕೊಡ್ತವೆ. ಆದರೆ ನಾವು ಪದಗಳನ್ನು ಬೀಜದ ರೂಪದಲ್ಲಿ ಉಪಯೋಗ ಮಾಡಿದ್ರೆ ನಾವು ತಮ್ಮನ್ನು ಬೆಂಬಲಿಸ್ತಿದ್ದೀವಿ ಅಂತ ಇತರರು ಭಾವಿಸಿ ನಮ್ಮ ಬಗ್ಗೆ ಒಳ್ಳೆಯ ಭಾವನೆಗಳನ್ನು ತಳಿತಾರೆ. ಬೇರೊಬ್ಬರು ನಮ್ಮನ್ನು ಬೆಂಬಲಿಸಬೇಕಾದಲ್ಲಿ ನಾವು ಪದಗಳನ್ನು ಬೀಜದ ರೀತಿಯಲ್ಲಿ ಬಳಸಬೇಕು. ಚಿಕ್ಕಂದಿನಲ್ಲಿ ನನ್ನ ತಂದೆ ನನಗೆ ಹೇಳ್ತಾ ಇದ್ರು, ನೀನು ಏನನ್ನ ಮಾತನಾಡಬೇಕಾದ್ರೂ 10 ಎಣಿಸಿ ಅನಂತರವೇ ಮಾತಾಡಬೇಕು ಅಂತ. 1ರಿಂದ 10 ನಾವು ಮನಸ್ಸಿನಲ್ಲಿಯೇ ಎಣಿಕೆ ಮಾಡುವಾಗ ನಾವು ಮುಂದೆ ಮಾತನಾಡಬಹುದಾದ ವಾಕ್ಯಗಳಿಂದ ಆಗಬಹುದಾದ ಪರಿಣಾಮ ಏನು ಅನ್ನೋದನ್ನು ವಿಮರ್ಶೆ ಮಾಡಬಹುದಾಗಿದೆ. ಇದರಿಂದ ನಾವು ಆಡೋ ಮಾತುಗಳನ್ನು ಅಳೆದು ತೂಗಿ ಮಾತನಾಡಲು ಅವಕಾಶವಾಗುತ್ತೆ. ತತ್ಪರಿಣಾಮವಾಗಿ ನಾವು ಯೋಚಿಸಿಯೇ ಮಾತನಾಡುವಂತಹ ಪದ್ಧತಿಯನ್ನು ಬಳಸ್ಕೊಳ್ತೇವೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸಹಸಾ ವಿದಧೀತ ನ ಕ್ರಿಯಾಂ ಅವಿವೇಕಃ ಪರಮಾಪದಾಂ ಪದಾಂ ವೃಣತೇಹಿ ವಿಮೃಶ್ಯಕಾರಿಣಂ ಗುಣಲುಬ್ಧಾಂ ಸ್ವಯಮೇವ ಸಂಪದಃ ಅಂತ. ಇದರ ತಾತ್ಪರ್ಯ ಏನಂದರೆ, ಯಾವ ಕೃತ್ಯವನ್ನೂ ಅವಸರವಾಗಿ ಇದ್ದಕ್ಕಿದ್ದಂತೆ ಮಾಡಬಾರ್ದು. ಒಂದು ಕೃತ್ಯವನ್ನು ಮಾಡಬೇಕಾದ್ರೆ ಆ ಕೃತ್ಯದ ಪರಿಣಾಮ ಏನಾಗುತ್ತೆ ಅಂತ ವಿಮರ್ಶೆ ಮಾಡಿದ ನಂತರವೇ ಮಾಡಬೇಕು. ಯಾವ ವ್ಯಕ್ತಿಯು ವಿಚಾರ ಮಾಡಿಯೇ ಕೆಲಸಗಳನ್ನು ಮಾಡ್ತಾನೋ ಅವನನ್ನು ಸಿರಿ ಸಂಪತ್ತುಗಳು ಹುಡುಕಿಕೊಂಡು ಬರ್ತವೆ ಅಂತ. ನಮ್ಮ ನಾಲಿಗೆಯಿಂದ ಹೊರಗೆ ಬರುವಂತಹ ಮಾತುಗಳು ಯಾವ ಪರಿಣಾಮವನ್ನು ಉಂಟು ಮಾಡ್ತವೆ ಅಂತ 1 ಬಾರಿ ಯೋಚನೆ ಮಾಡಿ ಆ ನಂತರವೇ ಮಾತುಗಳನ್ನು ನಾಲ್ಗೆ ಮೂಲಕ ಹೊರ ಹಾಕಿದ್ರೆ ನಮಗೆ ಉಂಟಾಗೋ ತೊಂದರೆಗಳು ಕಡಿಮೆ. ಶ್ರೀವಾಸ್ತವ ಅನ್ನೋ ನನ್ನ ಒಬ್ಬ ಗೆಳೆಯನಿದ್ದಾನೆ. ಅವನಿಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಆತ ತಟ್ಟನೆ ಉತ್ತರವನ್ನು ಕೊಡೋದಿಲ್ಲ. ಸುಮಾರು ಅರ್ಧ ನಿಮಿಷ ಯೋಚಿಸಿಯೇ ಉತ್ತರವನ್ನು ನೀಡ್ತಾನೆ. ಹೀಗಾಗಿ ಅವನು ಯಾರನ್ನು ನೋಯಿಸುವ ಪ್ರಮೇಯವೇ ಬಂದಿಲ್ಲ. ಎಲ್ಲರೂ ಅವನನ್ನು ಒಳ್ಳೆ ವ್ಯಕ್ತಿ ಅಂತ ಪ್ರಶಂಸಿಸ್ತಾರೆ. ನೀನೇಕೆ ಹೀಗೆ ಅಂದರೆ, ನನಗೆ ಯಾರನ್ನೂ ನೋಯಿಸಲು ಇಷ್ಟವಿಲ್ಲ ಅಂತ ಅವನು ಹೇಳ್ತಾನೆ. ಹೀಗಾಗಿ ಆತ ಸಾಕಷ್ಟು ಜನಪ್ರಿಯತೆಯನ್ನೂ ಗಳಿಸಿದ್ದಾನೆ. ಟಿವಿ ಸ್ಪರ್ಧೆಗಳಲ್ಲಿ, ಕ್ವಿಜ್ಗಳಲ್ಲಿ ಥಟ್ಟನೆ ಉತ್ತರಗಳನ್ನು ಹೇಳಿದ್ರೆ ಬಹುಮಾನ ಬರಬಹುದು. ಯಾಕಂದರೆ ಇಂತಹ ಪ್ರಶ್ನೆಗಳ ಉತ್ತರಗಳಿಂದ ಬೇರೆಯವರನ್ನು ನೋಯಿಸುವ ಪ್ರಮೇಯವಿರೋದಿಲ್ಲ. ಯಾಕಂದರೆ ಅವರು ಕೇಳೋ ಪ್ರಶ್ನೆಗೆ ಇರೋದು ಒಂದೇ ಉತ್ತರ,
ಫ್ರಾನ್ಸ್ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಪ್ಯಾರಿಸ್ ಅಂತಲೇ ಉತ್ತರ ನೀಡಬೇಕಲ್ವೇ? ಆದರೆ ಒಬ್ಬ ಪತ್ನಿ ತನ್ನ ಪತಿಯನ್ನ ಈ ಅರಿವೆಯಲ್ಲಿ ನಾನು ಹೇಗೆ ಕಾಣ್ತೀನಿ ಅಂತ ಪ್ರಶ್ನಿಸಿದಾಗ, ನೀನು ಮನೆ ಕೆಲಸದವಳಂತೆ ಕಾಣ್ತೀಯಾ ಅಂತ ಉತ್ತರ ನೀಡಿದ್ರೆ ಮುಂದಾಗೋ ಪರಿಣಾಮ ಏನು ಅನ್ನೋದು ಎಲ್ರಿಗೂ ತಿಳಿದಿದೆ. ಹೀಗಾಗಿ ಸದಾಕಾಲವು ತಟ್ಟನೆ ಉತ್ತರವನ್ನು ಕೊಟ್ಟರೆ ಇಲ್ಲವೇ ಮಾತನಾಡಿದ್ರೆ ಅದರ ದುಷ್ಪರಿಣಾಮವು ತಟ್ಟೋದು ನಮಗೆ ಅನ್ನೋದನ್ನು ನಾವು ಯಾವಾಗಲೂ ಗಮನದಲ್ಲಿಟ್ಕೊಂಡಿರಬೇಕು. ನಾವು ಮಾತುಗಳನ್ನು ಆಡುವಾಗ ಹೇಗೆ ಆಡಬೇಕು ಅನ್ನೋದನ್ನು ನಮ್ಮ ಹಿರಿಯರು ಈ ಶ್ಲೋಕದ ಮೂಲಕ ಹೇಳಿದ್ದಾರೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಾ ಪ್ರಿಯಂ. ಇದರ ಅರ್ಥ ಅಂದರೆ ಸತ್ಯವನ್ನು ಹೇಳಬೇಕು, ಪ್ರಿಯವಾದದ್ದನ್ನು ಹೇಳಬೇಕು, ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಂತ. ಆದರೆ ಕೆಲವೊಮ್ಮೆ ಅಪ್ರಿಯವಾದ ಸತ್ಯವನ್ನು ಹೇಳಲೇಬೇಕಾದ ಪ್ರಸಂಗಗಳು ಬರ್ತವೆ. ಹಾಗೆ ಹೇಳಲೇಬೇಕಾದಾಗ ಯಾವ ಮಾತುಗಳನ್ನು ಆಡಬೇಕು ಅಂತ ಪದೇ ಪದೇ ಯೋಚಿಸಿ ಮಾತನಾಡಬೇಕು. ಉದಾಹರಣೆಗೆ, ಆಸ್ಪತ್ರೆಗೆ ಹೋದ ರೋಗಿಯನ್ನು ವೈದ್ಯರು ಪರೀಕ್ಷಿಸಿ, ನಿನಗೆ ಭಾರೀ ರೋಗ ಬಂದಿದೆ, ನೀನು 2-3 ತಿಂಗಳಲ್ಲಿ ಖಂಡಿತವಾಗಿಯೂ ಸಾಯ್ತೀಯಾ ಅಂತ ಹೇಳೋದಿಲ್ಲ ಅಲ್ವೇ? ನಿನ್ನ ಆರೋಗ್ಯ ವಿಷಮಗೊಂಡಿದೆ, ನಾವು ಎಲ್ಲ ಪ್ರಯತ್ನಗಳನ್ನೂ ಮಾಡಿ ನೀನು ಮೊದಲಿನ ಹಾಗೆ ಆಗುವಂತೆ ಪ್ರಯತ್ನಿಸ್ತೀವಿ ಅಂತಾರೆ. ವೈದ್ಯರು ಸತ್ಯವನ್ನೇ ಹೇಳ್ತಾ ಇದ್ರೂ ಆ ಸತ್ಯದಿಂದ ರೋಗಿಯ ಮನಸ್ಸಿಗೆ ಯಾವುದೇ ಆಘಾತ ಆಗದಂತೆ ಮಾತನಾಡ್ತಾರೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ನಮ್ಮ ಪರಿಚಯದವರೊಬ್ಬರು ಬಹಳ ದಪ್ಪವಾಗಿದ್ದಾರೆ. ಅವರು ಸಣ್ಣಗಾಗಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಲೇ ಇರ್ತಾರೆ. ಅವರು ಗೆಳೆಯರಾದ ನಿಮ್ಮನ್ನ, ನಾನು 2 ತಿಂಗಳು ವ್ಯಾಯಾಮ ಮಾಡಿ ಸಣ್ಣಗಾಗಿರುವೆ ಅಲ್ವೇ ಅಂತ ಕೇಳಿದಾಗ, ನೀವು ಇಲ್ಲ, ನೀನಿದ್ದ ಹಾಗೇ ಇದೆಯಾ, 1 ಇಂಚು ಕೂಡ ಸಣ್ಣಗಾಗಿಲ್ಲ ಅಂದರೆ ನಿಮ್ಮ ಗೆಳೆತನ ಮುರಿದಂತೆಯೇ. ಹಲವಾರು ಬಾರಿ ಬೇರೊಬ್ಬರಿಗೆ ಕೆಟ್ಟ ಸುದ್ದಿಯನ್ನು ಹೇಳಬೇಕಾದಾಗ ಬಹಳ ಎಚ್ಚರದಿಂದಿರಬೇಕು. ಯಾರಾದರೊಬ್ಬರ ಹತ್ತಿರದವರು ಸಾವಿಗೀಡಾದರೆ ನಿಮ್ಮ ಮಗ ಹೋಗ್ಬಿಟ್ಟ ಅಂತ ಹೇಳೋದಿಲ್ವಲ್ಲ. ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಇಲ್ಲವೇ ಸೀರಿಯಸ್ ಆಗಿದೆ ಅಂತ ನಾವು ಸುಳ್ಳನ್ನು ಹೇಳ್ತೀವಲ್ವಾ? ಯಾಕಂದರೆ ಇಂತಹ ಸಂದರ್ಭಗಳಲ್ಲಿ ಮಾತುಗಳನ್ನು ಸರಿಯಾಗಿ ಆಡದಿದ್ದರೆ ಅನಾಹುತಗಳಾಗೋದು ಖಚಿತ. ಎಷ್ಟೋ ಜನರಿಗೆ ಒಳ್ಳೆ ಸುದ್ದಿ ಕೇಳಿಯೋ ಕೆಟ್ಟ ಸುದ್ದಿ ಕೇಳಿಯೋ ಪ್ರಾಣ ಹೋಗಿರೋ ಸಂದರ್ಭಗಳಿವೆ. ಹೀಗಾಗಿ ಮಾತನಾಡುವಾಗ ಎಚ್ಚರವಿರಬೇಕು. ನಾನು ಈಗಾಗಲೇ ಮಾತನಾಡೋ ಪ್ರಕ್ರಿಯೆಯ ಬಗ್ಗೆ ಹೇಳಿದ್ದೀನಿ. ಮಾತನಾಡುವ ಮೊದಲು ಮನಸ್ಸಿನಲ್ಲಿ ಭಾವನೆ ಮೂಡ್ತವೆ. ಆ ಭಾವನೆ ವಾಕ್ಯಗಳಾಗಿ ಪರಿವರ್ತನೆಗೊಳ್ಳುತ್ತೆ ಮತ್ತು ನಾಲಿಗೆಯ ಮೂಲಕ ಹೊರಗೆ ಹೋಗುತ್ತೆ. ನಾಲಿಗೆಯಿಂದ ಮಾತುಗಳು ಹೊರಹೋಗುವಾಗ ಮನಸ್ಸು ನಾನು ಹೇಳಿದ್ದನ್ನೆಲ್ಲ ಹೊರಹಾಕು ಅಂತ ಆದೇಶ ನೀಡಿರೋದಿಲ್ಲ. ಹೀಗಾಗಿ ಮತ್ತೊಮ್ಮೆ ನಾವು ಮಾತನಾಡೋದು ಸರಿಯೋ ತಪ್ಪೋ, ಇದರಿಂದ ಏನು ಪರಿಣಾಮ ಉಂಟಾಗಬಹುದು, ನನ್ನ ಮುಂದೆ ಇರೋ ವ್ಯಕ್ತಿಗೆ ನನ್ನ ಮಾತಿನಿಂದ ಏನಾದರೂ ನೋವಾಗುತ್ತೋ ಹೇಗೆ, ನನ್ನ ಮಾತುಗಳಿಂದ ನಮ್ಮಿಬ್ಬರ ಸಂಬಂಧ ಹಳಸುತ್ತಾ ಎಂಬುದನ್ನು ನಾವು ಯೋಚನೆ ಮಾಡಿಯೇ ಮಾತುಗಳನ್ನು ಹೊರಹಾಕಬೇಕು. ಯಾವುದೇ ಕೆಟ್ಟ ಸುದ್ದಿಯನ್ನಾಗಲಿ ಒಳ್ಳೆ ಸುದ್ದಿಯನ್ನಾಗಲಿ ಕೊಡಬೇಕಾದ್ರೂ ಯೋಚನೆ ಮಾಡಿಯೇ ಮಾತನಾಡಬೇಕು. ಎಷ್ಟೋ ಸಲ ನಾವು ಪರಿಣಾಮವೇನಾಗುತ್ತೆ ಅಂತ ತಿಳಿದೇ ಮಾತನಾಡ್ಬಿಡ್ತೀವಿ. ಅದು ಅಪಾರ್ಥವಾಗುತ್ತೆ. ಹಲವಾರು ಬಾರಿ ನಮ್ಮ ಮಾತುಗಳ ಫಲವಾಗಿ ಬೇರೆಯವರಿಂದ ಕಪಾಳ ಮೋಕ್ಷ ಮಾಡಿಸಿಕೊಂಡಿರೋದನ್ನು ನಾವು ನೋಡಿಲ್ವೇ? ಇಂಗ್ಲೀಷ್ನಲ್ಲಿ ಫುಟ್ ಇನ್ ದ ಮೌತ್ ಸಿಂಡ್ರೋಮ್ ಅಂತ ಒಂದು ವಾಕ್ಯ ಇದೆ. ಇದರ ಅರ್ಥ ತಪ್ಪು ಮಾತನಾಡಿ ತೊಂದರೆಗೊಳಗಾಗುವವರು. ಇಂತಹವರ ಮಾತುಗಳು ಸದಾಕಾಲವೂ ವಿವಾದಾಸ್ಪದವಾಗಿರ್ತವೆ. ಜನರನ್ನ ಇಂಪ್ರೆಸ್ ಮಾಡಬೇಕು ಅನ್ನೋ ಉದ್ದೇಶದಿಂದಲೋ, ತನ್ನ ಎದುರಾಳಿಯನ್ನ ಹಳಿಯಬೇಕು ಅನ್ನೋ ಉದ್ದೇಶದಿಂದಲೋ ನಾಲಿಗೆಯನ್ನ ಹರಿಬಿಟ್ರೆ ತೊಂದರೆಯಾಗೋದು ನಮಗೆ ಅಂತ ನಾವು ತಿಳ್ಕೊಳ್ಬೇಕು. ವಿದೇಶ ವ್ಯವಹಾರಗಳನ್ನು ಮಾಡುವಂತಹ ರಾಜದೂತರಿಗೆ ನೌಕರಿಗೆ ಸೇರಿದಾಗಿನಿಂದ ಸಂವಹನ ಮಾಡುವಾಗ ಅತ್ಯಂತ ಎಚ್ಚರದಿಂದಿರಬೇಕು. ಯಾವುದೇ ಮಾತುಗಳನ್ನಾಡಿದ್ರೂ ಅದು ಇನ್ನೊಬ್ಬರಿಗೆ ನೋವನ್ನುಂಟು ಮಾಡಬಾರ್ದು, ಕೋಪ ಭರಿಸುವಂತಿರಬಾರ್ದು ಅಂತ ಕಲಿಸ್ಕೊಡ್ತಾರೆ. ಇದು ಸುಲಭ ಸಾಧ್ಯವಾಗಿ ಬರೋ ಕಲೆಯಲ್ಲ. ಈ ಕಲೆಯನ್ನು ಕರಗತ ಮಾಡಿಕೊಳ್ಬೇಕಾದ್ರೆ ಇರುವ ಒಂದೇ ಒಂದು ಉಪಾಯ ಅಂದರೆ, ಮನಸ್ಸಿಗೆ ಯೋಚನೆ ಬಂದ ಕೂಡಲೇ ಅದನ್ನು ನಾಲಿಗೆಗೆ ಹರಿಬಿಡಬಾರ್ದು. ಹಸು ಹೇಗೆ ಊಟವನ್ನು ಬಾಯಲ್ಲಿ ಮೆಲುಕು ಹಾಕುತ್ತೆ, ಅದೇ ರೀತಿ ಮನಸ್ಸಿಗೆ ಬಂದ ಯೋಚನೆಗಳನ್ನು ಮೆಲುಕು ಹಾಕ್ತಾ ಈ ಯೋಚನೆಯನ್ನು
ನಾಲಿಗೆಯ ಮೂಲಕ ಹರಿಬಿಟ್ರೆ ಏನಾಗುತ್ತೆ ಅಂತ ಮುಂದಾಗುವ ಪರಿಣಾಮವನ್ನು ಊಹಿಸಿಯೇ ಮಾತನಾಡಬೇಕು. ಮಾತು ಮುತ್ತು ಎಂದು ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಹೇಳಿದರು. ಸ್ಪೀಚ್ ಈಸ್ ಸಿಲ್ವರ್, ಸೈಲೆನ್ಸ್ ಈಸ್ ಗೋಲ್ಡ್ ಎಂದು ಆಂಗ್ಲ ಭಾಷೆಯಲ್ಲೂ ಒಂದು ವಾಕ್ಯವಿದೆ. ಮಾತು ಬೆಳ್ಳಿಯಂತಾದರೆ ಮೌನ ಚಿನ್ನದಂತೆ ಅಂತ. ಹೀಗಾಗಿ ಹೆಚ್ಚಿಗೆ ಮಾತನಾಡೋದಕ್ಕಿಂತ ಮೌನವೇ ಉತ್ತಮ.